ಬಾಗಲಕೋಟೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ತಾಲೂಕು ಆಡಳಿತ, ತಾಲೂಕಾ ಪಂಚಾಯಿತಿ, ಪುರಸಭೆ ಕಾರ್ಯಾಲಯದ ಸಹಭಾಗಿತ್ವದಲ್ಲಿ ಜಮಖಂಡಿ ನಗರದ ತಾಲೂಕು ಆಡಳಿತ ಭವನದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಜಮಖಂಡಿ ನಗರದ ಸಾರ್ವಜನಿಕರ ಕುಂದುಕೊರತೆಯನ್ನು ಆಲಿಸಲಾಯಿತು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಬಾಗಲಕೋಟೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರು. ಎಲ್ಲ ಬಂದಂಥ ಅರ್ಜಿಗಳನ್ನು ವೈಯಕ್ತಿಕವಾಗಿ ಪರಿಗಣಿಸಬೇಕು. ಯಾವುದೇ ಕೇಸ್ ವರ್ಕರ್ಗೆ ಕೊಡಲಾರದೆ ನೀವೇ ಪರಿಶೀಲನೆ ಮಾಡಿ ಸಕಾರಾತ್ಮಕವಾಗಿ ಉತ್ತರವನ್ನು ಕೊಡಬೇಕು. ಉತ್ತರ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಖಡಕ್ ಎಚ್ಚರಿಕೆ ಕೊಟ್ಟರು. ನಾನು ಹೇಳಿ ಮಾಡಿಸಿದ್ದೆ, ನನ್ನ ಮೇಲೆ ಕ್ರಮ ತಗೊಳ್ಳಿ ಆಗ್ಬೋದಾ? ಮೇಡಮ್ ಇಲ್ಲೂ ಕೂಡ ಇವಾಗ ನಮಗೂ ಯಾವುದೋ ಅಥಾರಿಟಿ ಇಲ್ಲ, ಅಂದ್ರೆ ಈಗ ರಸ್ತೆಗೆ ಇವ್ರು ಮಾಡಿ ನಮ್ಗೆ 94 ಸೀಲ್ ಕೊಡಿ, ನಮ್ಗೆ ರೂಲ್ಸ್ ಹೇಳ್ತೀಯಾ? ಆಫೀಸ್ ಕೇಳ್ತೀವಿ, ಆಯ್ತು ಒಬ್ಬರಿಗೆ ಅವ್ರದ್ದೆಲ್ಲ ಎಲ್ಲ ಮಕ್ಕಳು ಒಂದೇ ಆ ಕಡೆ ಈ ಕಡೆ ಕೇಳಿ, ನಾನು ಬಿಸಿ ಅಂತ ಮಾತಾಡ್ತಾ ಇಲ್ಲ, ಮನುಷ್ಯ ಕೇಳ್ತಾ ಇದ್ದೀನಿ. ನಿಮ್ಮ ಮಕ್ಕಳು ನಿಮಗೆ ಗೊತ್ತಿಲ್ಲ, ಇವರಿಗೆ ಗೊತ್ತಿಲ್ಲ. ನನ್ನ ಕಡೆ ಯಾರಿಗೆ ನೀವು ಈಗ ಯಾರಿಗೆ ಮಾಡಿದ್ದೀರಿ? ಆಸ್ತಿ ಮಕ್ಕಳಿಗೆ ಮಾಡೋರು ಈಗ ಮಕ್ಕಳು ಆದ್ರೆ ಮಾಡ್ಬೇಕಾ? ನೀವ್ಯಾರು ಹೇಳು, ನೀವೇ ಎಲ್ಲದ ಹೆಸರಲ್ಲಿ ಯಾರು ಮಾಡಿದ್ದು? ನೀನೇ ನೋಡು. ನೋಡಕ್ಕೆ 6 ಜನ ಇಲ್ಲ, ಅವ್ರಿಗೆ 6 ಜನ ನೋಡಿದ್ರೆ ನಿನಗೆ ಅವ್ರಿಗೂ ನೋಡೋಕ್ಕಾಗಲ್ಲ. ಸರಿ ರೀ, ಒಂದು ಸ್ವಲ್ಪ ನಾವು ಹೊಂದಾಣಿಕೆ ಮಾಡ್ತೀವಿ ಅಂದ್ರೆ ಅವ್ರ ಸರಿ ಮಾಡಿದ್ರೆ ನಾವು ಹೊಂದಾಣಿಕೆ ಆಗ್ತದೆ. ನೋಡೋಣ ಕಣಪ್ಪ, ನನ್ನ ಹತ್ರ ಆಯ್ತು ಅಂತೆಲ್ಲ ಈಗಾಗಲೇ ತಾವು ಗಮನಿಸಿದ್ರಿ, ಸುಮಾರು 200ಕ್ಕೂ ಹೆಚ್ಚು ಅರ್ಜಿಗಳು ಸ್ವೀಕೃತ ಆಗಿದ್ದಾವೆ. ಅವೇ 50-60 ಸರಿಯಾಗಿ ಲೆಕ್ಕ ಮಾಡಿ ಬಹುಪಾಲು ಅರ್ಜಿಗಳು ಗ್ರಾಮೀಣ ಪ್ರದೇಶ ಮೂಲಭೂತ ಸೌಕರ್ಯ ಮತ್ತು ದಾರಿಗೆ ಸಂಬಂಧಪಟ್ಟವು, ಮತ್ತು UKPಯಲ್ಲಿ ನಿವೇಶನಕ್ಕೆ ಸಂಬಂಧಪಟ್ಟದ್ದು, ಮತ್ತು ಕಂದಾಯ ಇಲಾಖೆಯ ದಾಖಲೆಗಳ ಶುದ್ಧೀಕರಣ, ಕೋಡಿ ಆಯಿತು, ಮತ್ತು ಸರ್ವೆ ನಂಬರ್ನ ಹಿಸ್ಸಾ ನಂಬರ್ದು, ಇಂಥ ದುರಸ್ತಿಗೆ ಸಂಬಂಧಪಟ್ಟದ್ದು, ಮತ್ತು ನಗರಸಭೆಗೆ ಸಂಬಂಧಪಟ್ಟಂಗೆ ನಗರದ ಮೂಲಭೂತ ಸೌಕರ್ಯಗಳು ಮತ್ತು ರಸ್ತೆ, ಚರಂಡಿ, ಕುಡಿಯುವ ನೀರಿಗೆ ಸಂಬಂಧಪಟ್ಟಂಗೆ ಅರ್ಜಿಗಳು ಸಲ್ಲಿಕೆ ಆಗಿದ್ದಾವೆ. ಹಲವಾರು ಜನ ಸಾರ್ವಜನಿಕರು ಸಾರ್ವಜನಿಕ ಕೆಲಸಗಳಿಗೆ ಬಂದು ಅರ್ಜಿ ಕೊಟ್ಟಿದ್ದಾರೆ. ವೈಯಕ್ತಿಕ ಸಮಸ್ಯೆಗಳು ಎಷ್ಟಿದ್ದಾವೋ ಸಾರ್ವಜನಿಕ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸಿ ಕೆಲವೊಬ್ಬರು ಸಮಾಜ ಸೇವಕರಿಗೆ ಅರ್ಜಿ ಕೊಟ್ಟಿದ್ದಾರೆ. ಎಲ್ಲ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಯವರು 1 ವಾರದಲ್ಲಿ ಅವುಗಳನ್ನು ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಿ ಇತ್ಯರ್ಥ ಮಾಡಬೇಕು. ಇಲ್ಲ ಅದು ಸಕಾರಾತ್ಮಕವಾಗಿ ನಿರ್ಧಾರ